ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಲ್ಲಿಕಾರ್ಜುನ ಫ್ರಮ್ ಆಪ್ಷನ್ಸ್ ವಿತ್ ಮಲ್ಲಿ. ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇಂಟ್ರಾಡೇ ಟ್ರೇಡ್ ಮಾಡೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ರಲ್ಲ, ಅದಕ್ಕೋಸ್ಕರ ಇವತ್ತು ಆ ವಿಡಿಯೋ ಮಾಡ್ತಾಯಿದ್ದೀನಿ. ಇಂಟ್ರಾಡೇ ಭಾಳ ರಿಸ್ಕಿ. ನಾನು ಇಷ್ಟು ದಿವಸ ನಿಮಗೆ ಹೇಳಿರೋದು ಸ್ಟ್ರಾಟಜೀಸಲ್ಲಿ ಕೆಲವರು ಕಮೆಂಟ್ಸ್ ಇದೆ, ನೋ ಲಾಸ್ ಸ್ಟ್ರಾಟಜಿ ಅಂತೇಳಿ ಮಿಸ್ಗೈಡ್ ಮಾಡಬೇಡಿ ಹಾಗೆ ಹೀಗೆ ಅಂತೆಲ್ಲ ಕಮೆಂಟ್ಸ್ ಮಾಡಿದ್ದಾರೆ. ಬಟ್ ನಾವು ಹೇಳೋದು ಮೋರ್ ದೆನ್ 80% ಪ್ರಾಫಿಟ್ ಬಂದರೆ ಅದಕ್ಕೆ ನೋ ಲಾಸ್ ಅಂತೇಳಿ ಆ ರೀತಿ ಮೆನ್ಷನ್ ಮಾಡಿದ್ದೀವಿ. ಅಷ್ಟು ಬಿಟ್ಟರೆ ಬೇರೆ ಏನು ಉದ್ದೇಶ ಇಲ್ಲ. ಈ ಹಿಂದೆ ನಾನು ಸ್ಟ್ರಾಟಜೀಸ್ ಏನು ಹೇಳಿದ್ದೀನಿ ಅದೆಲ್ಲ ನನಗೆ ಈಗ ಸುಮಾರು 3-4 ವರ್ಷದಿಂದ ಅನುಕೂಲ ಮಾಡಿಕೊಟ್ಟಂಥದ್ದು, ಅದು ಕಂಟಿನ್ಯೂಸ್ ಆಗಿ ಪ್ರಾಫಿಟ್ ಮಾಡಿಕೊಟ್ಟಂಥವು. ಅದಕ್ಕೋಸ್ಕರನೇ ಆ ಸ್ಟ್ರಾಟಜೀಸ್ ಹೇಳಿರೋದು. ಇವತ್ತು ಇಂಟ್ರಾಡೇ ನಾನು ಏನು ಹೇಳ್ತಾ ಇದ್ದೀನಿ ಅದು ಅಷ್ಟು ಕನ್ಸಿಸ್ಟೆಂಟ್ ಅಲ್ಲ. ಇದು ನೀವು ನೋಟ್ ಮಾಡ್ಕೊಳ್ಳಿ, ಮನಸ್ಸಲ್ಲಿ ಮೊದಲೇ ತಿಳ್ಕೊಳ್ಳಿ. ಇದು ರಿಸ್ಕಿನೇ. ಸ್ಟಾಪ್ ಲಾಸ್ ಇಲ್ಲದೆ ಯಾವ ಕಾರಣಕ್ಕೂ ಇಂಟ್ರಾಡೇ ಟ್ರೇಡಿಂಗ್ ಮಾಡಬಾರ್ದು. ಆಮೇಲೆ ಏನೇ ಮಾಡಲಿ ಭಾಳ ಡಿಸಿಪ್ಲಿನಾಗೆ ಮತ್ತು ರಿಸ್ಕ್ ರಿವಾರ್ಡ್ ನೋಡಿಕೊಂಡೇ ಮಾಡಬೇಕಾಗತ್ತೆ. ನಾನು ಈ ಟ್ರೇಡು ನಾನೇನು ತೋರಿಸ್ಕೊಡ್ತೀನೋ ಇವತ್ತು ಅದನ್ನು ರೆಕಮೆಂಡೇಷನ್ ಅಂತ ಖಂಡಿತ ಅನ್ಕೋಬೇಡಿ. ಇದು ಇಟ್ ಈಸ್ ಫಾರ್ ಓನ್ಲಿ ಫಾರ್ ಎಜುಕೇಷನಲ್ ಪರ್ಪಸ್. ನಾನೇನು ಮಾಡ್ತಿದ್ದೀನಿ ಅಂತೇಳಿ ನಾನು ಶೇರ್ ಮಾಡ್ತಾಯಿದ್ದೀನಿ. ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಇದು ಸಕ್ಸಸ್ ಇರೋದಕ್ಕೆ ಇರೋದ್ರಲ್ಲಿ ಚೆನ್ನಾಗಿ ವರ್ಕ್ ಮಾಡ್ತಾ ಇರೋದಕ್ಕೆ ನಾನು ಶೇರ್ ಮಾಡ್ತಾ ಇರೋದು. ಭಾಳಷ್ಟು ಜನ ಭಾಳಷ್ಟು ರೀತಿಗಳಲ್ಲಿ ಹೇಳ್ತಾರೆ. ನನಗಿದು ಭಾಳ ಪರ್ಫೆಕ್ಟ್ ಅಂತ ಅನ್ನಿಸ್ತಾ ಇದೆ, ಅದಕ್ಕೋಸ್ಕರ ನಿಮಗೆ ರಿವೀಲ್ ಮಾಡ್ತಾ ಇರೋದು. ಸ್ನೇಹಿತರೆ, ಇದರಲ್ಲಿ ಬಿಫೋರ್ ಗೋಯಿಂಗ್ ಟು ಸಬ್ಜೆಕ್ಟ್, ಈ ಕೆಲವರು ಕೇಳಿದ್ದಾರೆ ಟ್ಯಾಕ್ಸೇಷನ್ ಏನಾಗುತ್ತೆ ಅಂತೇಳಿ. ಈ ನೀವು ಆಪ್ಷನ್ ಸೆಲ್ಲಿಂಗ್ ಹೇಳ್ತಾ ಇದ್ದೀರಾ, ಐರನ್ ಕೌಂಡರು ಇವೆಲ್ಲ ಟ್ರೇಡಿಂಗ್ ಮಾಡ್ತಿರಲ್ಲ, ಇನ್ಕಮ್ ಟ್ಯಾಕ್ಸೇಷನ್ನು ಏನಾಗುತ್ತೆ ಅಂತ ಕೇಳಿದ್ದಾರೆ. ಸ್ನೇಹಿತರೆ, ಈ ಟ್ಯಾಕ್ಸೇಷನ್ ಇನ್ಕಮ್ ಟ್ಯಾಕ್ಸ್ನವರು ಇದನ್ನು ಬಿಸ್ನೆಸ್ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತಾರೆ. ಇದನ್ನು ನೀವು ನಿಮ್ಮ ಸ್ಲ್ಯಾಬ್ ಏನಿದೆಯೋ ಆ ಸ್ಲ್ಯಾಬಿಗೆ ಈ ಇನ್ಕಮ್ ಆ್ಯಡ್ ಆಗುತ್ತೆ. ಆ್ಯಡ್ ಆಗಿ ನಿಮಗೆ ನೀವಿರೋ ಸ್ಲ್ಯಾಬ್ ಮೇಲೆ ಡಿಪೆಂಡ್ ಆಗುತ್ತೆ. 5% ಟ್ಯಾಕ್ಸ್ ಬರ್ಬೋದು, 10% ಬರ್ಬೋದು, 15% ಬರ್ಬೋದು, 20% ಬರ್ಬೋದು, 30% ಬರ್ಬೋದು. ನಿಮ್ಮ ಇನ್ಕಮ್ ಪ್ಲಸ್ ಇದರಲ್ಲಿರೋ ಇನ್ಕಮ್ ಆ್ಯಡ್ ಮಾಡಿ ಬಿಸ್ನೆಸ್ ಇನ್ಕಮ್ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಇದಕ್ಕೆ ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ ಆಗಲಿ ಅಥವಾ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನು, ಶಾರ್ಟ್ ಟರ್ಮ್ ಯಾವ ಕ್ಯಾಪಿಟಲ್ ಗೇನು ಯಾವುದು ಬರೋದಿಲ್ಲ. ಆಪ್ಷನ್ ಸೆಲ್ಲಿಂಗಲ್ಲಿ ನೀವೇನು ಇನ್ಕಮ್ ಮಾಡಿದರೂ ಬರೋದಿಲ್ಲ, ಇಂಟ್ರಾಡೇಗೂ ಬರೋದಿಲ್ಲ. ಬನ್ನಿ ಸಬ್ಜೆಕ್ಟಿಗೆ ಹೋಗೋಣ. ಇದರಲ್ಲಿ ಸ್ನೇಹಿತರೆ ನಾನು 4 ಇಂಡಿಕೇಟರ್ಸ್ ಉಪಯೋಗಿಸ್ತಾ ಇದ್ದೀನಿ. ಒಂದು ಸ್ಟೊಕಾಸ್ಟಿಕ್ RSI, ನಂಬರ್ 2 ಪಿವಟ್ ಪಾಯಿಂಟ್, ಅದು ಕ್ಯಾಮ್ರಿಲ್ಲಾ ಅಂತೇಳಿ ಅದು ತೋರಿಸ್ತೇನೆ ಸ್ಕ್ರೀನಲ್ಲಿ. ನಂಬರ್ 3 ಬುಲಿಂಜರ್ ಬ್ಯಾಂಡ್, 4ನೇದು ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆ್ಯಾವ್ರೇಜ್. ಇವು 4 ನಾನು ಸ್ಕ್ರೀನಲ್ಲಿ ತೋರಿಸ್ತೇನೆ. ನಾನು ಹೇಗೆ ಮಾಡ್ತೇನೆ ಅಂತ ತೋರಿಸ್ತೇನೆ. ಇದನ್ನು ಅಭ್ಯಾಸ ಮಾಡಿ. ಫಸ್ಟೇ ಈಗ ವಿಡಿಯೋ ನೋಡಿದ ತಕ್ಷಣ ಮಾಡೋದು ಆ ಥರ ಎಲ್ಲ ಪ್ರಯತ್ನ ಪಡಬೇಡಿ, ಯಾಕೆಂದರೆ ಲಾಸ್ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಇದನ್ನು ಒಂದು ಸ್ವಲ್ಪ ದಿವಸ ಅಬ್ಸರ್ವ್ ಮಾಡಿ ನಿಮಗೆಲ್ಲ ಕಂಫರ್ಟ್ ಅನಿಸಿದರೆ ನೀವು ಇದನ್ನು ಎಕ್ಸಿಕ್ಯೂಟ್ ಮಾಡ್ಬೋದು. ಬನ್ನಿ ನಾನು ಸ್ಕ್ರೀನ್ ತೋರಿಸ್ತೇನೆ. ಸ್ನೇಹಿತರೆ, ಝರೋಡ ಅಕೌಂಟ್ ಓಪನ್ ಮಾಡಿದ್ದೇನೆ. ಇಲ್ಲಿ ನಾನು ನೋಡಿ ನಿಫ್ಟಿದು ಚಾರ್ಟ್ ಓಪನ್ ಮಾಡಿದ್ದೀನಿ. ಚಾರ್ಟ್ ಓಪನ್ ಮಾಡಿ ಇದನ್ನು ಎನ್ಲಾರ್ಜ್ ಮಾಡ್ತಾಯಿದ್ದೇನೆ. ಇದು ಡೈಲಿ ಮಾಡೋದ್ರಿಂದ, ಇಂಟ್ರಾಡೇ ಮಾಡೋದ್ರಿಂದ ಸ್ನೇಹಿತರೆ, ಯು ಶುಡ್ ಕೀಪ್ 5 minutes ಆಸ್ ಎ ಟೈಮ್ ಮಿನಿಟ್ಸ್ ಇಟ್ಕೋಬೇಕು. ನಾನು ಇಲ್ಲಿ ಕೆಲವೊಂದು ಇಂಡಿಕೇಟರ್ ಹಾಕಿದ್ದೀನಿ. ಆ ಇಂಡಿಕೇಟರ್ಸ್ ಎಲ್ಲ ತೆಗೆದುಬಿಡ್ತಾ ಇದ್ದೀನಿ. ನೋಡಿ ಇವರೇ ಎಲ್ಲ ತೆಗಿತಾ ಇದ್ದೀನಿ. ಐ ಆಮ್ ರಿಮೂವಿಂಗ್ ಎವ್ರಿಥಿಂಗ್. ಎಸ್, ಇದು ಝರೋಡದಲ್ಲಿರೋವಂಥ ಚಾರ್ಟ್. ಇದು ಎಲ್ಲರಿಗೂ ಗೊತ್ತಿದೆ, ಪ್ರತಿಯೊಂದರಲ್ಲೂ ಎಲ್ಲ ಡಿಮ್ಯಾಟ್ ಅಕೌಂಟಲ್ಲೂ ಬರುತ್ತೆ. ಈಗ ಫಸ್ಟ್ ಇಂಡಿಕೇಟರ್ ನಾನು ಏನು ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಬುಲಿಂಜರ್ ಬ್ಯಾಂಡ್ ಅಂತೇಳಿ ನೋಡಿ, ಬುಲಿಂಜರ್ ಬ್ಯಾಂಡ್ಸ್ ಅಂತ ಇದೆ, ಅದನ್ನು ನಾನು ಯೂಸ್ ಮಾಡಿದ್ದೀನಿ ಇಲ್ಲಿ ಫಸ್ಟ್ ಇಂಡಿಕೇಟರು. ಇದರಲ್ಲಿ ಬುಲಿಂಜರ್ ಬ್ಯಾಂಡ್ ಇಂಡಿಕೇಟರ್ ಇಲ್ಲಿ ಎಸ್ಟಾಬ್ಲಿಷ್ ಆದಮೇಲೆ ಇಲ್ಲಿ ಸ್ಟೈಲಲ್ಲಿ ಹೋಗಿ ನಾವು ಅಪ್ಪರು ಲೋಯರು ಇದ್ಕೊಳ್ಳಿ, ಮೀಡಿಯನ್ ತೆಗೆದುಬಿಡೋಣ. ಮೀಡಿಯನ್ ಯಾಕೆ ತೆಗಿತೀವಿ ಅಂದರೆ, ಬೇರೆ ನಾನು ಇಂಡಿಕೇಟರ್ಸ್ ಹಾಕಿದಾಗ ಇಟ್ ವಿಲ್ ಕ್ರಿಯೇಟ್ ಎ ನಾಯ್ಸ್ ದೇರ್, ಅಂದರೆ ಡಿಸ್ಟರ್ಬೆನ್ಸ್ ಇರಬಾರ್ದು ಅಂತೇಳಿ ಮೀಡಿಯನ್ ತೆಗೆದಿದ್ದೇನೆ. ನಂಬರ್ 1 ಆಯಿತು ಇಂಡಿಕೇಟರು. ನೆಕ್ಸ್ಟ್ ಇಂಡಿಕೇಟರ್ ನಾನು ಉಪಯೋಗಿಸೋದು ಸ್ಟೊಕಾಸ್ಟಿಕ್ RSI ಅಂದರೆ ಏನು, ಬುಲಿಂಜರ್ ಬ್ಯಾಂಡ್ ಏನು ಅಂತ ಹೇಳಬೇಕು, ನಿಮ್ಗೆ ಅರ್ಥ ಮಾಡ್ಕೋಬೇಕು. ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆ್ಯಾವ್ರೇಜು, ನಾನು ಇಂಡಿಕೇಟರ್ ಎಲ್ಲ ಏನು ಅಂತ ಗೊತ್ತಾಗಬೇಕು ಅಂದರೆ ದಯವಿಟ್ಟು ನಾನು ಫಸ್ಟ್ ವಿಡಿಯೋ ನೋಡಿ, ಅಲ್ಲಿ ಕೆಲವೊಂದು ರೆಫರೆನ್ಸಸ್ ಕೊಟ್ಟಿದ್ದೇನೆ. ನೋಡಿ, ಸ್ಟೊಕಾಸ್ಟಿಕ್ RSI ಹಾಕಿದ್ದೇನೆ. ಸ್ಟೊಕಾಸ್ಟಿಕ್ RSI ಬಂದು ಇಲ್ಲಿ ಕೂತಿದೆ. ಇದನ್ನು ಏನು ಚೇಂಜ್ ಮಾಡೋದು ಬೇಕಾಗಿಲ್ಲ, ಆ್ಯಸ್ ಇಟ್ ಈಸ್ ಹಾಗೆ ಇರ್ಬೋದು. ನೆಕ್ಸ್ಟ್ ಇಂಡಿಕೇಟರ್ ನಾನು ಯೂಸ್ ಮಾಡೋದು ಮೂವಿಂಗ್ ಆ್ಯಾವ್ರೇಜ್ ಎಕ್ಸ್ಪೋನೆನ್ಷಿಯಲ್ ಅಂತ.
ಮೂವಿಂಗ್ ಆ್ಯಾವ್ರೇಜ್ ಎಕ್ಸ್ಪೊನೆನ್ಷಿಯಲ್ ಅಂತ ಇಲ್ಲಿ 2 ಸರಿ ಕ್ಲಿಕ್ ಮಾಡ್ತೇನೆ ನೋಡಿ ಸ್ನೇಹಿತರೆ, 2 ಸರಿ ಕ್ಲಿಕ್ ಮಾಡ್ತೇನೆ. ಅದು ಬೈ ಡಿಫಾಲ್ಟ್ ಏನಾಗುತ್ತೆ ಅಂದರೆ ಒಂದು 9 ಕ್ಲೋಸ್ 0 ಅಂತ ಒಂದು ಕ್ರಿಯೇಟ್ ಆಗಿದೆ, ಇಲ್ಲಿದೆ ನೋಡಿ. ಇನ್ನೊಂದು ಇದನ್ನು ಚೇಂಜ್ ಮಾಡಿ 15ಗೆ ಮಾಡಿ, ಇನ್ನೊಂದು ಇರೋದನ್ನು ಇನ್ಪುಟ್ಟು ಇಲ್ಲಿ ಲೆಂತ್ ಹೋಗಿ 15 ಅಂತ ಚೇಂಜ್ ಮಾಡಿ ಓಕೆ ಕೊಡಿ. ಸೊ ಇಲ್ಲಿ ನಮ್ಮದು ಮೂರು ಸ್ಟೊಕ್ಯಾಸ್ಟಿಕ್ RSI ಕೂತಾಗಿದೆ, ಬೊಲಿಂಜರ್ ಬ್ಯಾಂಡ್ ಕೂತಾಗಿದೆ, ಎಕ್ಸ್ಪೊನೆನ್ಷಿಯಲ್ ಮೂವಿಂಗ್ ಆ್ಯಾವ್ರೇಜ್ ಕೂತಿದೆ. ಆಮೇಲೆ ನೆಕ್ಸ್ಟ್ ಇಂಡಿಕೇಟರ್ ಪಿವಟ್ ಅಂತ, ನಾನು ಅದೊಂದು ಪಿವಟ್ ಅಂತ ಹೇಳಿ ಹಾಕ್ತೇನೆ. ಪಿವಟ್ ಪಾಯಿಂಟ್ ಸ್ಟ್ಯಾಂಡರ್ಡ್ ಅಂತ ಬರುತ್ತೆ. ಇದನ್ನು ನೀವೇನು ಮಾಡಬೇಕು, ಇದು ಪಿವಟ್ ಪಾಯಿಂಟ್ ಬಂದ ಮೇಲೆ ಇಲ್ಲಿ ನೀವು ಟ್ರೆಡಿಷ್ನಲ್ ಅಂತ ಇದೆ ನೋಡಿ, ಟ್ರೆಡಿಷ್ನಲ್ ಅಂತ ಇರೋದನ್ನು ಕ್ಯಾಮರಿಲ್ಲಾ ಅಂತ ಮಾಡಿ ಇಲ್ಲಿ ನಂಬರ್ ಆಫ್ ಪಿವಟ್ಸ್ ಬ್ಯಾಕ್ ಅಂದರೆ ನಮ್ಗೆ 15 ದಿವಸದ್ದೆಲ್ಲ ಬೇಡ, ನಮಗೆ ನಾವು ಮಾಡ್ತಿರೋದು ಇಂಟ್ರಾಡೇಗೆ 3 ಅಂತ ಮಾಡಿ ಓಕೆ ಕೊಟ್ಬಿಡಿ. ಇಷ್ಟೇ, ಇದು ಫುಲ್ ಕ್ಲಿಯರ್ ಆಗಿದೆ. ಇಲ್ಲಿ ಪಿವಟ್ಸಲ್ಲಿ ಭಾಳ ನಾಯ್ಸ್ ಇರುತ್ತೆ, ಭಾಳ ಡಿಸ್ಟರ್ಬೆನ್ಸ್ ಇರುತ್ತೆ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ ನಮಗೆ ಇಲ್ಲಿ ಪಿ ಅಂತ ಇರೋದು ಬೇಡ, ಇದು ಮಧ್ಯದ ಪಾಯಿಂಟು ಇದು ಬೇಡ. ಆಮೇಲೆ S1 ಸಪೋರ್ಟು ರೆಸಿಸ್ಟೆನ್ಸು 1 ಬೇಡ, ನಮಗೆ 2 and 3 and 4 ಇಟ್ಕೊಳ್ಳಿ. ಇಲ್ಲಿ ನಮ್ಮದು ಸೆಟಪ್ ಮುಗಿದೋಯ್ತು. ಇದು ಇಂಟ್ರಾಡೇಗೆ ನಾನು ಉಪಯೋಗಿಸೋ ಇಂಡಿಕೇಟರ್ಸ್ ಎಲ್ಲ ತೋರಿಸಿದ್ದೇನೆ ನಿಮಗೆ ಲೈವಲ್ಲಿ, ಇದನ್ನೆಲ್ಲ ಮಾಡ್ಬೋದು. ಇದು ನಾನು ಯಾವಾಗ ಟ್ರೇಡ್ ಮಾಡ್ತೀನಿ ಅಂದರೆ, ಈಗ ಸಪೋಸಿಂಗ್ ಇಲ್ಲಿ ಮೇಲಿರುತ್ತೆ ಅಂದ್ಕೊಳ್ಳಿ, ಈಗ ಇಲ್ಲಿ ಬೊಲಿಂಜರ್ ಬ್ಯಾಂಡ್ದು ಅಪ್ಪರ್ ಬ್ಯಾಂಡ್ ಮೇಲಿದ್ದೀವಿ, ನಂಬರ್ 1. ನಂಬರ್ 2 ಏನಾಗಿದೆ ಅಂದರೆ ಗ್ರೀನು ರೆಡ್, ಅಲ್ಲಿ ಗ್ರೀನ್ ಕ್ಯಾಂಡಲ್ ಇರೋದು ರೆಡ್ಡಾಗಿ ಕನ್ವರ್ಟ್ ಆಗಿದೆ. ಆಮೇಲೆ ದೇರ್ ಇಸ್ ಎ ಕ್ಲಿಯರ್ ಇಂಡಿಕೇಶನ್, ಅಲ್ಲಿಂದ ವಾಪಸ್ ಬರೋ ಚಾನ್ಸಸ್ ಭಾಳ ಇದೆ ಅನ್ನೋ ಜಾಗದಲ್ಲಿ ನಾನು ಯಾವ ಜಾಗದಲ್ಲಿ ಇಲ್ಲಿ ಬಂದಾಗ ನಾನು ಸೆಲ್ ಮಾಡ್ತೀನಿ, ಇಲ್ಲಿ ಬಂದಾಗ ಬೈ ಮಾಡ್ತೀನಿ. ಇದು ಸಿಂಪಲ್, ಯಾವಾಗಲೇ ಆಗಲಿ ಇಲ್ಲಿ ಬಂದಾಗ ನೋಡಿ ಬೈ ಮಾಡೋದು, ಇಲ್ಲಿ ಬಂದಾಗ ಸೆಲ್ ಮಾಡೋದು. ನಾನೀಗ ಹೇಳ್ತಾ ಇರೋದು ಭಾಳ ಈಸಿ, ಬಟ್ ಅದು ಪ್ರಾಕ್ಟಿಕಲಿ ಮಾಡಬೇಕಾದ್ರೆ ಸ್ವಲ್ಪ ಟಫ್ ಆಗುತ್ತೆ, ಅದೆಲ್ಲ ಕಲ್ತ್ಕೋಬೇಕಾಗತ್ತೆ, ಬೇರೆ ಏನು ದಾರಿ ಇಲ್ಲ. ನಾನು 50% ಕ್ಯಾಂಡಲ್ಸ್ ನೋಡೇ ನಾನು ಡಿಸೈಡ್ ಮಾಡ್ತೀನಿ. ಐ ಆಮ್ ರಿಪೀಟಿಂಗ್, ಕ್ಯಾಂಡಲ್ ಫಾರ್ಮೇಷನ್ ನೋಡಿಕೊಂಡು 50% ನಾನು ಟ್ರೇಡ್ ಮಾಡ್ತೇನೆ. ಅನದರ್ 50%ಗೆ ಈ ಇಂಡಿಕೇಟರ್ಸ್, ಈ ಎಕ್ಸ್ಪೊನೆನ್ಷಿಯಲ್ ಮೂವಿಂಗ್ ಆ್ಯಾವ್ರೇಜು, ಪಿವಟ್ಸು, ಸ್ಟೊಕ್ಯಾಸ್ಟಿಕ್ RSI. ಈ ಪಿವಟ್ ಅದೆಲ್ಲ ಸಪೋರ್ಟು ರೆಸಿಸ್ಟೆನ್ಸು, ಆರ್ ಅಂದರೆ ಇದು ರೆಸಿಸ್ಟೆನ್ಸು, S ಅಂದರೆ ಸಪೋರ್ಟು. ನೀವು ಅದನ್ನು ಬ್ರೇಕ್ ಮಾಡ್ಕೊಂಡು ಒಂದೊಂದು ಲೆವೆಲ್ ಬ್ರೇಕ್ ಮಾಡ್ತಾ ಹೋದಾಗ ಕ್ಯಾಂಡಲ್ ಫಾರ್ಮೇಷನ್ ನೋಡಿಕೊಂಡು, ಇಲ್ಲಿ ಭಾಳ ಇಂಪಾರ್ಟೆಂಟ್ ಒಂದು ಸಬ್ಜೆಕ್ಟ್, ಒಂದು ಹಿಂಟ್ ಕೊಡ್ತೀನಿ ನೋಡಿ ಸ್ನೇಹಿತರೆ. ಈ ಸ್ಟೊಕ್ಯಾಸ್ಟಿಕ್ RSI ಇಟ್ ಸೆಲ್ಫ್ ಇಸ್ ಎ ಲ್ಯಾಂಗಿಂಗ್ ಇಂಡಿಕೇಟರ್. ಈ ಸ್ಟೊಕ್ಯಾಸ್ಟಿಕ್ RSI ಇದ್ದಿದ್ರಲ್ಲಿ ಸ್ವಲ್ಪ ಫಾಸ್ಟಾಗಿ ರಿಯಾಕ್ಟ್ ಮಾಡುತ್ತೆ. ನಾವು ಇಂಟ್ರಾಡೇ ಮಾಡೋದ್ರಿಂದ 5 minutes ಟೈಮ್ ಫ್ರೇಮ್ ಮಾಡೋದ್ರಿಂದ ಈ ಸ್ಟೊಕ್ಯಾಸ್ಟಿಕ್ RSI ನಮಗೆ ಭಾಳ ಅವಶ್ಯಕತೆ ಇದೆ. ಈಗ ನಾನು ಒಂದು ಒಳ್ಳೆ ಎಕ್ಸಾಂಪಲ್ ತೋರಿಸ್ಬೇಕು ಅಂತಂದರೆ, ಈಗ ನೆನ್ನೆ 5 minutes ಕ್ಯಾಂಡ್ಲ್ ಇದೆ ನೋಡಿ, ಇಲ್ಲಿದೆ ನೋಡಿ 5 minutes ಕ್ಯಾಂಡ್ಲು. ಈಗ ನನಗೆ ಫುಲ್ ಅಪ್ಪರ್ ಬ್ಯಾಂಡ್ ಇದೆ, ನಾನು ಸೆಲ್ ಮಾಡ್ಬೋದು. ಆಮೇಲೆ ನೆಕ್ಸ್ಟ್ ಕ್ಯಾಂಡ್ಲು ರೆಡ್ ತೋರಿಸ್ತಾ ಇದೆ, ಇಲ್ಲಿ ಸೆಲ್ ಮಾಡ್ಬೋದು. ನನಗೆ ಒಂದು ಅಡಿಷ್ನಲ್ ಧೈರ್ಯ ಬೇಕು, ನನಗೆ ಮಾಡಬೇಕೋ ಬೇಡ ಅಂಥೇಳಿ. ಆವಾಗ ನಾನು ಯಾವ ಹೆಲ್ಪ್ ತೊಗೊಳ್ತೀನಿ ಅಂದರೆ ಸ್ಟೊಕ್ಯಾಸ್ಟಿಕ್ RSI ತೊಗೊಳ್ತೀನಿ. ನೋಡಿ ಈಗ ಸ್ನೇಹಿತರೆ, ಇಲ್ಲಿ ನಾನು ತೊಗೊಂಡಿರೋದಾಗ ಸ್ಟೊಕ್ಯಾಸ್ಟಿಕ್ RSI ಎಷ್ಟಿದೆ ನೋಡಿ, ಇಲ್ಲಿದೆ ನೋಡಿ ಸ್ಟೊಕ್ಯಾಸ್ಟಿಕ್ RSI. ಈ ಜಾಗ ನೋಡ್ಕೊಳ್ಳಿ, ಈ ಜಾಗ ನೋಡಿ. ಈಗ ಸ್ಟೊಕ್ಯಾಸ್ಟಿಕ್ RSI 100 ಇದೆ, 196 ಇದೆ. ಅಂದರೆ ಈ ನಿಫ್ಟಿ, ಈಗ ನಾನು ತೋರಿಸ್ತಿರೋದು ನಿಫ್ಟಿ, ನೀವು ಇದು ಈ ಸೆಟಪ್ನ ಎಲ್ಲದಕ್ಕೂ ಮಾಡ್ಬೋದು. ನಿಫ್ಟಿ ಮಾಡ್ಬೋದು, ಬ್ಯಾಂಕ್ ನಿಫ್ಟಿ ಮಾಡ್ಬೋದು, ಫಿನ್ ನಿಫ್ಟಿ ಮಾಡ್ಬೋದು, ಈಕ್ವಿಟಿಗೆ ಮಾಡ್ಬೋದು, ಎಲ್ಲದಕ್ಕೂ ಮಾಡ್ಬೋದು, ಯಾವ್ದು ಬೇಕಾದ್ರೂ ಮಾಡ್ಬೋದು. ಇದೆಲ್ಲದಕ್ಕೂ ಅಪ್ಲೈ ಆಗುತ್ತೆ. ಇದೊಂದು ನಾನು ಹೇಳಿರಲಿಲ್ಲ ನಿಮಗೆ ಪಾಯಿಂಟಿಗೆ. ಇಲ್ಲಿ ನನಗೆ ಅಪ್ಪರ್ ಬ್ಯಾಂಡಲ್ಲಿದ್ದೀನಿ, ಕ್ಯಾಂಡಲ್ಸ್ ಕೂಡ ಸಪೋರ್ಟ್ ಮಾಡ್ತಾ ಇದೆ. ಬಟ್ ಮತ್ತೆ ಅದು ಹಾಗೆ ಮೇಲೆ ಎತ್ಕೊಂಡು ಹೋಗ್ಬಿಟ್ರೆ ಅಂತ ಭಯಕ್ಕೋಸ್ಕರ ನಾನೇನು ಮಾಡ್ತೀನಿ, ಸ್ಟೊಕ್ಯಾಸ್ಟಿಕ್ RSI ನೋಡ್ತೀನಿ. ಸ್ಟೊಕ್ಯಾಸ್ಟಿಕ್ RSI ಇಲ್ಲಿದೆ ನೋಡಿ, ಇದು 100 ಇದೆ. ಇದೊಂದಕ್ಕೆ ಸ್ಯಾಟಿಸ್ಫೈ ಆಗಿ ಇದೊಂದಕ್ಕೆ ನೋಡ್ಕೊಂಡು ನಾನು ಟ್ರೇಡ್ ಮಾಡೋದಿಲ್ಲ. ನಾನೇನು ಮಾಡ್ತೀನಿ, ಇದು 5 minute ಕ್ಯಾಂಡಲ್ನ 10 minute ಕನ್ವರ್ಟ್ ಮಾಡ್ತೀನಿ. 10 minute ಕನ್ವರ್ಟ್ ಮಾಡಿ ಮತ್ತೆ ಇದೇ ಕ್ಯಾಂಡಲಲ್ಲಿ ಇಟ್ಟಿದ್ದೀನಿ ನೋಡಿ ಸ್ನೇಹಿತರೆ. ಮತ್ತೆ ನೋಡಿ 99 ಇದೆ, ಎಗೇನ್ 99 ಇದೆ. ಮತ್ತೆ ಐ ವಿಲ್ ಚೇಂಜ್ ಫಾರ್ 15 minutes ಇದೆ. ಮತ್ತೆ ಇದೇ ಕ್ಯಾಂಡಲ್ಗೆ ಬರ್ತಾ ಇದ್ದೀನಿ, ಎಕ್ಸಾಂಪಲಿಗೆ ತೋರಿಸ್ತಾ ಇದ್ದೀನಿ, 95 ಇದೆ. ಸೊ ನಿಮಗೆ ಅಪ್ಪರ್ ಬ್ಯಾಂಡ್ ಇದ್ದಾಗ 5 minutes ಅಂತೂ 100 ಇರಲೇಬೇಕು, 10 minutes 95, 97, 98, 99 ಇರಲೇಬೇಕು. ಆಮೇಲೆ 15 minute 95 ಇದ್ದರೆ ಆ ಟೈಮಲ್ಲಿ ನಾನು ಸೆಲ್ ಮಾಡ್ತೇನೆ. ಹಾಗೆಯೇ
ಉಲ್ಟಾ ಬಂದರೆ ಬಾಟಮಲ್ಲಿದ್ದರೆ, ಬಾಟಮಲ್ಲಿದ್ದಾಗ ನಾನು ಅಷ್ಟೇ ಆ ಟೈಮಲ್ಲಿ ಝೀರೋ ಬರಬೇಕು. ಇಲ್ಲೇನು ಸ್ಟೊಕ್ಯಾಸ್ಟಿಕ್ RSI ಫಿಗರ್ ಇದೆಯೋ ಅದು ಝೀರೋ ಬರಬೇಕು. ಇಲ್ಲೆಲ್ಲೋ ಮಾಡಿದಾಗ ಝೀರೋ ಬರ್ಬೋದು. ಇಲ್ಲಿ ಯಾವಾಗ ಬರುತ್ತೆ, ಇಲ್ಲಿ ಈ ಚಾರ್ಟಲ್ಲಿ ಕಾಣ್ತಾ ಇಲ್ಲ ಝೀರೋ ಬರೋಕ್ಕೆ ನನಗೆ. ಇದು ಇಲ್ಲಿ ಒಂದು 19 ಇದೆ ನೋಡಿ, ಇಲ್ಲೆಲ್ಲೋ ಒಂದು ಕಡೆ ಬಂದಾಗ ಫುಲ್ ಬಾಟಮ್ ಬಂದಿದ್ರೆ ಝೀರೋ ಬರುತ್ತೆ. ಇದೇ ಸೇಮ್ ಕಂಡೀಷನ್. ನಾನು ಬೈ ಮಾಡಬೇಕು ಅಂತಂದರೆ ಫಸ್ಟು ಕ್ಯಾಂಡಲ್ ಸಪೋರ್ಟ್ ಮಾಡಬೇಕು. ಬೊಲಿಂಜರ್ ಬ್ಯಾಂಡು ಅಪ್ಪರ್ ಬ್ಯಾಂಡಲ್ಲಿದ್ದರೆ ಸೆಲ್ ಮಾಡ್ತೀವಿ, ಲೋವರ್ ಬ್ಯಾಂಡಲ್ಲಿದ್ದರೆ ಬೈ ಮಾಡ್ತೀವಿ. ಆಮೇಲೆ ಈ ಸ್ಟೊಕ್ಯಾಸ್ಟಿಕ್ RSI ಸಪೋರ್ಟ್ ಮಾಡಬೇಕು. 5 ನಿಮಿಷಕ್ಕೂ ಸಪೋರ್ಟ್ ಮಾಡಬೇಕು, 10 ನಿಮಿಷಕ್ಕೂ ಸಪೋರ್ಟ್ ಮಾಡಬೇಕು, 15 ನಿಮಿಷಕ್ಕೂ ಸಪೋರ್ಟ್ ಮಾಡಬೇಕು. ಉಲ್ಟಾ ಕೇಸಲ್ಲಿದ್ದಾಗ ಅಲ್ಲಿ 100 ಅಂದ್ವಿ, ಇಲ್ಲಿ ಝೀರೋ ಇರಬೇಕು. ಝೀರೋ 5 ಮಿನಿಟ್ಸ್ ಕಂಪಲ್ಸರಿ, ಅದು ಇಲ್ಲದೇ ಇದ್ದರೆ ಟ್ರೇಡ್ ಮಾಡೋದಿಲ್ಲ. ಆಮೇಲೆ 10 ಮಿನಿಟ್ಸಲ್ಲೂ ಅಷ್ಟೇ 1 2 3 4% ಇರ್ಬೋದು. ಆಮೇಲೆ 15 ಮಿನಿಟ್ಸಲ್ಲೂ ವಿತಿನ್ 5% ಇರಬೇಕು. ಆ ಟೈಮಲ್ಲಿ ಒಂದು ನಿಫ್ಟಿ ನಾನು ಮಾಡೋದು ಜಾಸ್ತಿ. ನಿಫ್ಟಿ ಮಾಡಿದೆ ಅಂದರೆ ಒಂದು 20 ಪಾಯಿಂಟ್ ಸ್ಟಾಪ್ ಲಾಸ್ ಹಾಕ್ಬಿಟ್ಟು ನಾನು ಅಲ್ಲಿ ಟ್ರೇಡ್ ಮಾಡ್ತೀನಿ. ಸರ್ ಬೈ ಮಾಡ್ಬೋದು ಸೆಲ್ಲು ಮಾಡ್ಬೋದು ಅಂದರೆ ಬೈ ಮಾಡ್ಬೋದು ಸೆಲ್ಲು ಮಾಡ್ಬೋದು. ಆದರೆ ನಾನು ಐ ಆಮ್ ಮೋರ್ ಕಂಫರ್ಟಬಲ್ ವಿತ್ ಸೆಲ್ಲಿಂಗ್. ನಾನು ಮೊದಲಿಂದ ಸೆಲ್ಲಿಂಗೇ ಆಗಿ ಬಂದಿರೋದು. ನಾನು ಮೋರ್ ಕಂಫರ್ಟಬಲ್ ವಿತ್ ಸೆಲ್ಲಿಂಗು. ಆಮೇಲೆ ನಾವು ಮಾಡೋದು ವೀಕ್ಲಿಯಲ್ಲಿ ಮಂಗಳವಾರ ಬುಧವಾರ ಎಲ್ಲ ಡಿಕೆ ಜಾಸ್ತಿ ಇರುತ್ತೆ. ಇರೋಷನ್ ಆಫ್ ಪ್ರೀಮಿಯಮ್ ತೀಟಾ ಡಿಕೆ ಏನಿರುತ್ತೋ ಅದು ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾನು ಜಾಸ್ತಿ ಸೆಲ್ಲೇ ಮಾಡೋದು. ಬೈ ಮಾಡ್ಬೋದು, ಅದು ಅವ್ರವ್ರಿಗೆ ಬಿಟ್ಟಿದ್ದು. ಇದು ಸಿಂಪಲ್ಲಾಗೆ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ನಾನು ಇದನ್ನು ತೋರಿಸಿದ್ದೀನಿ. ಇನ್ನೇನಾದ್ರು ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಾನು ಒಂದು ದಿವಸ ಹೆಚ್ಚು ಕಮ್ಮಿ ನಾನು ಅದರಲ್ಲೇ ಕ್ಲಿಯರ್ ಮಾಡ್ತೇನೆ. ನಾನು ಕ್ಯಾಂಡಲ್ ಫಾರ್ಮೇಷನ್ ನೋಡಿ ಡಿಸೈಡ್ ಮಾಡೋದು 50%. ಅನದರ್ 50% ನಾನೇನು ಮಾಡ್ತೀನಿ, ಇದನ್ನು ಸ್ಟೊಕ್ಯಾಸ್ಟಿಕ್ RSI ನೋಡ್ತೀನಿ. ಆಮೇಲೆ ಬೊಲಿಂಜರ್ ಬ್ಯಾಂಡ್ ಪೊಸಿಷನ್ ನೋಡ್ತೀನಿ. 9 ಡೇ ಮೂವಿಂಗ್ ಆ್ಯಾವ್ರೇಜು 15 ಡೇ ಮೂವಿಂಗ್ ಆ್ಯಾವ್ರೇಜ್ ಇದೆಯಲ್ಲ, ಅದು ಏನಿದೆ ಈಗ ನಾನು ಝೂಮ್ ಮಾಡ್ತಾಯಿದ್ದೀನಿ ನೋಡಿ. ಇದು ಯಾವಾಗ ಇದು 5 ಮಿನಿಟ್ಸ್ ಕ್ಯಾಂಡಲಲ್ಲೇ ಇರೋದು. ಇದು ಯೂಶ್ವಲಿ ಇದನ್ನು ಮಾಡಬೇಕಾದ್ರೆ ಇದು ಸಣ್ಣ ಸ್ಟಾಪ್ ಲಾಸಿಗೆ ಮಾಡ್ಬೋದು. ಇದು ಈ ಸ್ಟ್ರಾಟಜಿ ಏನಾಗುತ್ತೆ ಅಂದರೆ 9 EMA 9 and 15 ಮಾಡಬೇಕಾದ್ರೆ ನಿಮಗೆ ಲಾಸು ಸ್ಟಾಪ್ ಲಾಸ್ ಕಮ್ಮಿ ಇರುತ್ತೆ. ಯಾವಾಗ ಲಾಸ್ ಆಗುತ್ತೋ ಇಟ್ ವಿಲ್ ಬಿ ವೆರಿ ಲೆಸ್. ಬಟ್ ಯಾವಾಗ ಪ್ರಾಫಿಟ್ ಕೊಡುತ್ತೋ ತುಂಬ ಜಾಸ್ತಿ ಕೊಡುತ್ತೆ. ಇದು ನನ್ನ ಅನುಭವ. ನೀವು ಎಲ್ಲ ಪ್ರಯತ್ನ ಪಡಿ, ಒಂದು ವಾರ 15 ದಿವಸ ಎಲ್ಲ ಪ್ರಯತ್ನ ಪಟ್ಟು ಮಾಡಿ ನೋಡಿ. ಇಲ್ಲಿ ಇದು 5 ಡೇ 9 and 15ನ ಬ್ರೇಕ್ ಮಾಡಿದೆ. 9 and 15 ಇಲ್ಲಿ ಬ್ರೇಕ್ ಮಾಡಿದೆ. ಸೊ ಈ ಕ್ಯಾಂಡ್ಲಲ್ಲಿ ನೀವು ಇದನ್ನು ಸೆಲ್ ಮಾಡ್ಬೋದು. ಬ್ರೇಕ್ ಮಾಡಿದೆ, ಕೆಳಗೆ ಬಂದಿದೆಯಲ್ಲ, ಅದೇ ಥರ ಗ್ರೀನಿಶ್ ಉಲ್ಟಾ ಮಾಡಿದ್ರು ಬೈ ಮಾಡ್ಬೋದು, ಇಲ್ಲಿ ಸೆಲ್ಲಾಗಿ ಮಾಡ್ಬೋದು. ಬಟ್ ಇದರ ಸ್ಟಾಪ್ ಲಾಸ್ ಏನು ಅಂದರೆ ಇದು ಹೈಯೆಸ್ಟ್ ಆಫ್ ದಿಸ್ ಕ್ಯಾಂಡಲ್, ಅಂದರೆ ಹೈ ಆಫ್ ದಿಸ್ ಕ್ಯಾಂಡಲ್ ಈಸ್ 19,496. ನಾನು ಮೂವ್ ಮಾಡಿದ ತಕ್ಷಣ ಮೂವ್ ಆಗ್ತಾ ಇದೆ. ಅದು ನೋಡಿ ಇಲ್ಲಿದೆ ನೋಡಿ, ಹೈ ಅಂತ ಇಲ್ಲಿದೆ ನೋಡಿ, ಇಲ್ಲಿದೆ. ಸೊ ನೀವು 19,496ನ ಸ್ಟಾಪ್ ಲಾಸು. ಆಮೇಲೆ ಎಂಟ್ರ್ ಆಗಬೇಕಾಗಿರೋದು ಯಾವ ಜಾಗದಲ್ಲಿ, ಈ ಜಾಗದಲ್ಲಿ ಎಂಟ್ರ್ ಆಗಬೇಕಾಗಿರೋದು 19 ಲೋ ಬಂದು 19,406. ಇದು 19,473 ಬರ್ತಾ ಇದೆ ನೋಡಿ, ಇಲ್ಲೇ ಇದೆ 19,472 ಅಲ್ಲಿ ನೀವು ಸೆಲ್ ಎಕ್ಸಿಕ್ಯೂಟ್ ಮಾಡ್ಬೋದು. ಆ್ಯಂಡ್ ಸ್ಟಾಪ್ ಲಾಸ್ ಈಸ್ 19,496 ಆ್ಯಂಡ್ 19,472 ಅಂದರೆ ಒಂದು 20-25 ಪಾಯಿಂಟ್ ಸ್ಟಾಪ್ ಲಾಸ್ ತೋರಿಸ್ತಾ ಇದೆ. ಇದನ್ನು ಮಾಡ್ಬೋದು. ಮತ್ತು ಇದು ಟ್ರೈಲಿಂಗ್ ಸ್ಟಾಪ್ ಲಾಸು ಮಾಡಿ, ಟ್ರೈಲಿಂಗ್ ಸ್ಟಾಪ್ ಲಾಸು ಮಾಡ್ಕೊಂಡು ಬರ್ಬೋದು. ನೋಡಿ ಎಷ್ಟು ಮೂಮೆಂಟ್ ಕೊಟ್ಟಿದೆ, ಇಲ್ಲಿಂದ ಎಷ್ಟು ಮೂಮೆಂಟ್ ಕೊಟ್ಟಿದೆ. ಅದೇ ರೀತಿ ಈ ಕ್ಯಾಂಡ್ಲಿಗೆ ಬನ್ನಿ ನೋಡಿ. ಈ ಕ್ಯಾಂಡ್ಲ್ ಬಂದರೆ ನೀವು ಈ ಜಾಗದಲ್ಲಿ ನೀವು ಬೈ ಮಾಡ್ಬೋದು. ಬೈ ಮಾಡಿದರೆ ಎಗೇನ್ ನೀವು ಬೈ ಮಾಡಬೇಕಾಗಿರೋದು ಎಲ್ಲಿ, ಇಲ್ಲಿ ಈ ಜಾಗದಲ್ಲಿ ಬೈ ಮಾಡಬೇಕು. ಹಾಗೆ ಈ ಜಾಗ ಬೈ ಮಾಡಬೇಕು ಅಂದರೆ 19,413 ಇದೆ, ಕರೆಕ್ಟಾ? ಆಮೇಲೆ ಇದ್ರ ಸ್ಟಾಪ್ ಲಾಸ್ ಏನು ಅಂದರೆ ಈ ಕ್ಯಾಂಡಲ್ ಬಾಟಮ್, ಅಂದರೆ ಈ ಕ್ಯಾಂಡಲ್ ಬಾಟಮ್ ಅಂದರೆ 19,374 ಇದೆ. 19,374, 19,415 ಅಂದರೆ ಒಂದು 25-30 ಪಾಯಿಂಟೇ ತೋರಿಸ್ತಾ ಇದೆ. ಒಂದು 25 ಪಾಯಿಂಟ್ ತೋರಿಸ್ತಾ ಇದೆ. ಈ ಕ್ಯಾಂಡಲ್ ಸ್ವಲ್ಪ ದೊಡ್ಡದು ಬಂದಿರೋದ್ರಿಂದ ಜಾಸ್ತಿ ಪಾಯಿಂಟ್ಸ್ ತೋರಿಸ್ತಾ ಇದೆ. ಇದನ್ನು 10 ನಿಮಿಷ 15 ನಿಮಿಷದೊಳಗಡೆ ಟ್ರೇಡ್ ಮಾಡ್ತೀವಿ ಅಂತ ಹೇಳಿ ಮಾಡಿಬಿಡಿ. ನನಗೆ ಈ ಥರ ಈ 9 and 15 ಮಾಡಿದಾಗ ಸ್ವಲ್ಪ ಬೇಗ ಎಕ್ಸಿಟ್ ಆಗಿ. ಈಗ ರೆಡ್ ಕ್ಯಾಂಡ್ಲ್ ಯಾವಾಗ ಬರುತ್ತೋ ಅವಾಗ ಎಕ್ಸಿಟ್ ಆಗಿಬಿಡಿ. ಬೇಗ ಎಕ್ಸಿಟ್ ಆಗಿ ನೀವು 20 ಪಾಯಿಂಟು 30 ಪಾಯಿಂಟು 40 ಪಾಯಿಂಟು ಕ್ಯಾಪ್ಚರ್ ಮಾಡಿಬಿಟ್ರೆ ಸಾಕು. ಅದು ನಾನು ಹೇಳೋದಕ್ಕಿಂತ ಅನುಭವದ ಮೇಲೆ ಬರುತ್ತೆ. ದಿಸ್ ಇಸ್ ವಾಟ್ ಐ ಡು. ನನಗೇನು ಗೊತ್ತಿದೆಯೋ ನಾನು ವಿಡಿಯೋಸ್ ಮಾಡ್ತಾಯಿದ್ದೀನಿ, ಹೇಳ್ತಾ ಇದ್ದೀನಿ. ನಾನು ಹೇಳ್ತಿರೋದು ಚೆನ್ನಾಗಿದೆ ಅಂದರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಗ್ರೂಪಲ್ಲಿ ಎಲ್ಲ ಕಡೆ ನಂದು ಶೇರ್ ಮಾಡಿ. ನಂದು ಕ್ರೆಡೆನ್ಷಿಯಲ್ಸು ಲೈಕ್ ಮಾಡಿ,
ಸಬ್ಸ್ಕ್ರೈಬ್ ಮಾಡಿ. ವಿತ್ ದಿಸ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಥ್ಯಾಂಕ್ ಯು.